ಇದ್ರ ತಕೊಂಡ ಮಾತ್ರಕ್ಕೆ ಡಯಾಬಿಟಿಸೇ ಹೋಗ್ತದೆ ಅಂತ ಹೇಳುದಿಲ್ಲ ನಾವು. ಇದು ಶುಗರ್ ಇರೋರು ತಗೊಳ್ಳೋದ್ರಿಂದ ಬಹಳಷ್ಟು ಒಳ್ಳೆಯದಿದೆ. ಇದು ಬರೀ ಕೂದಲಿನ ಸಮಸ್ಯೆಗೆ ಮಾತ್ರ ಅಲ್ಲ ಸರ್, ಇದು ಎಷ್ಟೋ ಜನರಿಗೆ ರಾತ್ರಿ ನಿದ್ರಾಹೀನತೆ ಇರುತ್ತಲ್ವಾ, ಅದನ್ನು ಕೂಡ ಕಡಿಮೆ ಮಾಡಿದೆ. ಇಲ್ಲಿರೋ ಪ್ರತಿಯೊಂದು ಪ್ರಾಡಕ್ಟು ಹಾಗೆ ನಾವ್ ಹೇಳೋಕ್ಕಿಂತ ನೀವು ತಗೊಂಡು ಹೋಗಲ್ಲ. ಇದ್ರು ಈ ಸೂಪರ್ ರೈಸ್ ಏನಿದೆ ಅಲ್ವಾ, ಇಲ್ಲಿಯ ಸ್ಪೆಷಲ್ ಆದಂತ ಅಕ್ಕಿ ಪಾಯಸಗಳಿಗೆಲ್ಲ ಹಾಕಿದ್ರೆ ವಿಶೇಷ ರುಚಿಯನ್ನು ಕೊಡತ್ತೆ. ಮಜ್ಜಿಗೆಗೆ ಇದನ್ನ ಒಂದೇ ಚಮಚ ಇದನ್ನ ಹಾಕ್ಬಿಟ್ರಾಯ್ತು. ಆ ಒಗ್ಗರಣೆ ಹಾಕಿ ಅದನ್ನು ಬೀಸಿ ಮಾಡೋದು ಇಂದ ಕಷ್ಟ ಆಗಿರೋದಕ್ಕೆ ಇದನ್ನ ಇನ್ಸ್ಟೆಂಟ್ ಮೆಥಡ್ ಅಲ್ಲಿ ನಾವು ರೆಡಿ ಮಾಡಿದ್ದೇವೆ. ನಮಸ್ಕಾರ ಸರ್. ನಮಸ್ತೆ. ಈಗ ಹೌದು, ಕಾಡು ಮನೆಯಿಂದ ನಾವು ಇಲ್ಲಿಗೆ ಎಕೋ ಸ್ಪೈಸಿ ಅಲ್ಲ, ಕಾಡು ಮನೆ ಇಕೋ ಶಾಪ್. ಇಕೋ ಶಾಪ್ ಇದು ಅಪ್ಪಂದೇ ಕಲ್ಪನೆ ಅಲ್ಲ? ಹಾ ಹೌದು, ಇದು ಕಲ್ಪನೆ. ಬಹುಶಃ ಜೋಯಿಡಾ ತಾಲೂಕಿನಲ್ಲಿ ಮೊದಲು ಎಕೋ ಶಾಪ್ ಮಾಡಿದ ಅಪ್ಪನೇ ಇರಬೇಕು. ಹೌದು. ಈಗೆಲ್ಲ ಕಡೆ ಬೋರ್ಡ್ ಕಾಣ್ತೇವೆ ನಮಗೆ. ಆ ಎಕೋ ಅನ್ನೋ ಶಬ್ದವನ್ನ ಎಲ್ಲರೂ ಬಳಸುವಂಥದ್ದು ಕಾಣ್ತೇವೆ. ಸೊ ಇಲ್ಲಿಯ ಸ್ಪೆಷಾಲಿಟಿ ಏನು, ಇಲ್ಲಿ ಏನೇನಿದೆ? ಇಲ್ಲಿ ಸರ್ ನಿಮಗೆ ಲೋಕಲ್ ಆಗಿ ಸಿಗುವಂತಹ ಈ ಜೋಯಿಡಾ ಸ್ಪೆಷಲ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ಜೋಯಿಡಾ ಸ್ಪೆಷಲ್ ಕೆಲವೊಂದಷ್ಟು ಸ್ಪೈಸಸ್ಗಳಾಗಿರ್ಬೋದು, ಕೆಲವೊಂದಷ್ಟು ಆಯುರ್ವೇದಿಕ್ ಐಟಮ್ಗಳಾಗಿರ್ಬೋದು, ಅಥವಾ ನಮ್ಮ ದಿನನಿತ್ಯ ಉಪಯೋಗಿಸುವಂಥ ಕೆಲವೊಂದಷ್ಟು ವಸ್ತುಗಳನ್ನು ಇಲ್ಲಿ ಲೋಕಲ್ ಜನರಿಗೂ ಇದನ್ನ ಸ್ವಲ್ಪ ಹೆಲ್ಪ್ ಆಗಲಿ, ನಂತರ ಬರುವಂಥವ್ರಿಗೂ ಅದು ದೊರೆಯುವಂಗಾಗಲಿ ಹೇಳೋ ಕಾರಣಕ್ಕೆ ನಾವು ಈ ಪ್ರಾಡಕ್ಟನ್ನು ಮಾಡಿದ್ದೇವೆ. ನಾನು ನಿಮ್ಗೆ ಒಂದೊಂದೇ ಕಾಣಿಸ್ತಾ ಹೋಗ್ಬಿಡ್ತೇನೆ. ಇದು ಕಳಲೆ ಉಪ್ಪಿನಕಾಯಿ. ಕಳಲೆ ಅಂದ್ರೆ ಬಾಂಬು, ಎಳೆ ಬಾಂಬು ಇಂದ ಮಾಡಿರೋ ಉಪ್ಪಿನಕಾಯಿ. ತುಂಬಾ ರುಚಿಯಾಗಿರುತ್ತೆ. ಸೀಸನಲ್ ಮಾತ್ರ ಸಿಗುವಂಥದ್ದು ಇದು. ನಂತರ ನಿಮಗೆ ಸಾಬಕ್ಕಿ ಸಂಡಿಗೆ ಅಂತ ಬರುತ್ತೆ. ಆಮೇಲೆ ಇದು ಕೋಕಮ್ ಸಿಪ್ಪೆ ಏನಿದೆ ಅಲ್ವಾ, ನಿಮಗೆ ಡೈಜೆಷನಿಗೆ ಒಳ್ಳೆಯದು, ಆಮೇಲೆ ಫ್ಯಾಟ್ ಬರ್ನಿಂಗಿಗೆ ಒಳ್ಳೆಯದು. ಮತ್ತೆ ನೀವು ಹುಣಸೆ ಹುಳಿಯನ್ನು ಯೂಸ್ ಮಾಡ್ತೀರಿ ನಾರ್ಮಲ್ ಆಗಿ ಅಡಿಗೆಗೆ, ಅದ್ರ ಬದಲು ಕೋಕಮನ್ನು ಹಾಕ್ಬಿಟ್ರೆ ರುಚಿಯೂ ಕೂಡ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು. ಹುಣಸೆ ಹುಳಿ ಪಿತ್ತ ಮಾಡುತ್ತೆ ಅಂತ, ಆದರೆ ಕೋಕಮು ಪಿತ್ತ ತೆಗಿಯತ್ತೆ. ನಮ್ಮ ಕೋಕಮ್ ಇದರಲ್ಲೇ ಮತ್ತೆ 3 ಥರ ಸಿಗತ್ತೆ ನಿಮಗೆ. ಕೋಕಮ್ ಸ್ಕ್ವಾಶ್ ಅಂತ ಸಿಗತ್ತೆ. ಈಗ ಇದು ನೆನ್ಸಿಟ್ಕೊಂಡು ಮಾಡೋದಕ್ಕೆ ಎಷ್ಟೋ ಜನರಿಗೆ ಈಗ ಸಿಟಿಯಲ್ಲೆಲ್ಲ ಗಡಬಡಿಯ ದಿನ, ಆ ಟೈಮಲ್ಲಿ 1 ಚಮಚ ಇದನ್ನು ಗ್ಲಾಸಿಗೆ ಹಾಕ್ಕೊಂಡು ಮಾಡಿಬಿಟ್ಟು ಕುಡಿದ್ಬಿಟ್ರೆ ಆಯಿತು. ಇನ್ನು ಇದನ್ನು ಪುಡಿ ಮಾಡಿಕೊಂಡು ಬೇರೆ ಬೇರೆದಕ್ಕೆ ಯೂಸ್ ಮಾಡ್ತೀರಂದರೆ ಕೋಕಮ್ ಪುಡಿ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ನಂತರ ಮತ್ತೆ ಕೆಲವೊಂದಷ್ಟು ಸುಮಾರಷ್ಟು ಪಿಕಲ್ಗಳಿದ್ದಾವೆ. ಉದಾಹರಣೆಗೆ ಈ ಬೆಟ್ಟದ ನೆಲ್ಲಿಕಾಯಿಯ ಉಪ್ಪಿನಕಾಯಿ, ಮಾವಿನಕಾಯ್ದಿದೆ, ಹುಣಸೆ ಹಣ್ಣಿಂದಿದೆ. ಮತ್ತೆ ನಮ್ಮ ಹತ್ರ ಹಿಂಗು ಕೂಡ ಸಿಗತ್ತೆ, ಒರಿಜಿನಲ್. ಜಸ್ಟ್ ಸ್ಮೆಲ್ ನೋಡಿ ಸರ್ ಇದರದ್ದು. ಇದು ತುಂಬಾ ಸ್ಮೆಲ್ ಆದ್ರೆ ಒಳ್ಳೆ ತಲೆ ತಿರುಗಬಹುದು. ಇದನ್ನ ತಕೊಂಡೋದ್ಮೇಲೆ ಸಪ್ರೇಟ್ ಬೇರೆ ಡಬ್ಬದಲ್ಲೇ ಇಡಬೇಕು, ಯಾಕಂದ್ರೆ ಇಡೀ ಅಡುಗೆ ಮನೆ ನಿಮ್ದು ಇದೇ ಸ್ಮೆಲ್. ಹಿಂಗೆ ಹಾಕದೇ ಇದ್ರು ಸಾರು ಮತ್ತೆ ಇದೇ ಸ್ಮೆಲ್, ಅಷ್ಟು ಸ್ಟ್ರಾಂಗ್ ಇದೆ ಅದು. ಆಮೇಲೆ ಕೆಲವೊಂದಷ್ಟು ಸ್ಕ್ವಾಶಸ್ಗಳಿದ್ದಾವೆ. ಇದು ಬ್ರಾಹ್ಮಿ ಸ್ಕ್ವಾಶು. ಈಗ ಮಕ್ಕಳಿಗೆ ತೊದಲು ಸಮಸ್ಯೆ ಇರುತ್ತೆ,
ಅಥವಾ ನೆನಪಿನ ಶಕ್ತಿ ಕಡಿಮೆ ಆಗಿರುವಂಥದ್ದು, ಕೆಲವೊಂದು ಸತಿ ಮೆಮೊರಿ ಪವರ್ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತಲ್ವ, ಆ ಟೈಮಲ್ಲಿ ಇದನ್ನು ತಗೋಬೇಕಾದಂಥದ್ದು. ನೀರಿನ ಜೊತೆ ಜ್ಯೂಸ್ ಥರ ತಗೊಳ್ಳುವಂಥದ್ದು. ಅದ್ರ ಬಿಟ್ಟು ಇದು ನಮ್ಮ ಶಾಪಿನ ಒಂದು ಈಗ ಚಿಹ್ನೆ ಅಂತಾರಲ್ಲ ಆ ಥರನೇ ಈ ಜಾಂಬುಲಾ ಜ್ಯೂಸ್ ಅಂತ ಕರೀತಾರೆ, ನೇರಳೆ ಹಣ್ಣು. ಇವತ್ತು ನೀವು ಗಮನಿಸಿರ್ಬೋದು ಎಲ್ಲ ಕಡೆ ಪೂರ್ತಿ ಏನು ಶುಗರ್, ಡಯಾಬಿಟಿಸ್ ಸಮಸ್ಯೆಗಳಿಂದ ಎಲ್ಲರೂ ಬಳಲ್ತಾ ಇದ್ದಾರೆ. ಇದ್ರ ತಕೊಂಡ ಮಾತ್ರಕ್ಕೆ ಡಯಾಬಿಟಿಸೇ ಹೋಗ್ತದೆ ಅಂತ ಹೇಳೋದಿಲ್ಲ ನಾವು, ಆದ್ರೆ ಇದ್ರ ತಗೊಳ್ಳೋದ್ರಿಂದ ನಿಮ್ಮ ಡಯಾಬಿಟಿಸ್ ಸಮಸ್ಯೆಯಲ್ಲಿ ಏನೋ ಒಂದು ರೀತಿಯಾದಂಥ ಪರಿಣಾಮ ಅಂತೂ ಶುಗರ್ ಆಡೆಡ್ ಅಲ್ಲ, ಇದು ಶುಗರ್ ಆಡೆಡ್ ಅಲ್ಲ ಸರ್. ಇದು ಶುಗರ್ ಇರೋರು ತಗೊಳ್ಳೋದ್ರಿಂದ ಬಹಳಷ್ಟು ಒಳ್ಳೆಯದಿದೆ. ಏನಿಲ್ಲ ಅಂದ್ರೆ ದಿನಕ್ಕೊಂದು 10 ಸತಿ ಇದನ್ನು ಕಾಲ್ ಮಾಡಿ ನಮ್ಮ ಕೊರಿಯರ್ ಕಳಿಸ್ಕೊಡಿ ಅಂತ ಕೇಳ್ತಾರೆ ಜನ, ಅಷ್ಟು ಇದಿದೆ. ಚಕ್ಕೆ, ಅದ್ರ ಪಲ್ಪು, ಬೀಜ ಇವಿಷ್ಟು ಹಾಕಿ ಮಾಡಿರೋದು. ಅದ್ರ ಬಿಟ್ಟು ನನ್ನಾರಿ ಜ್ಯೂಸು, ನನ್ನಾರಿ ಅಂತ ಬೇರು ಬರ್ತದೆ ಈ ಕಡೆ, ಆ ಬೇರು ಮತ್ತು ಕೇಸರಿ ಇವೆರಡೂ ಮಿಕ್ಸ್ ಮಾಡಿ ಹಾಕಿರೋದು. ನಮ್ಮ ಬಾಡಿ ಹೀಟಾಗಿ ಸಮಸ್ಯೆಗಳಿರುತ್ತೆ, ಉದಾಹರಣೆಗೆ ಚರ್ಮ ಎದ್ದೋಗೋದಿರ್ಬೋದು, ಮೈ ಕೈ ಉರಿ ಇರ್ಬೋದು, ಅದಕ್ಕೆ ಮತ್ತೆ ಕೇಸರಿನೂ ಮಿಕ್ಸ್ ಮಾಡಿದ್ದೇವೆ. ದೇಹದ ಆರೋಗ್ಯ ಜೊತೆಗೆ ನಿಮಗೆ ಎನರ್ಜಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ. ಬೇಸಿಗೆ ದಿನದಲ್ಲಿ ಹೊರಗೆ ಹೋಗಿ ಒಳಗೆ ಬಂದ್ವಿ ಅಂದರೆ ನಮ್ಮ ಪರಿಸ್ಥಿತಿ ಏನು, ಜಸ್ಟ್ ಇದನ್ನು 1 ಚಮಚ 1 ಗ್ಲಾಸಿಗೆ ಹಾಕಿ ಕೊಡ್ದು ಬಿಟ್ರು. ನಂತರ ಲೆಮನ್ ಜಿಂಜರ್ ಸ್ಕ್ವಾಶ್. ಈ ಸ್ಕ್ವಾಶ್ ಏನಿದೆಲ್ವ ನಮ್ಮ ಅಸಿಡಿಟಿ ಪ್ರಾಬ್ಲಮನ್ನು ಕಮ್ಮಿ ತಗೊಬರುತ್ತೆ. ತುಂಬ ರುಚಿಕರವಾದಂಥದ್ದು ಹೇಳಬೇಕಂದ್ರೆ. ತಂಡ ನೀರಿಗೆ ಇದನ್ನು ಹಾಕ್ಕೊಂಡು ಕುಡಿದು ಬಿಟ್ರಿ ಅಂದರೆ ಅಲ್ಲ, ಹೇಳುವಾಗಲೇ ಬಾಯಲ್ಲಿ ನೀರು ಬರ್ತದೆ, ನಮಗೆ ನೀರು ಬರ್ತಾ ಇದೆ. ನಂತರ ಇದು ಆಮ್ಲದಿದೆ. ಆಮ್ಲ ಅಂದರೆ ನಮ್ಮ ನೆಲ್ಲಿಕಾಯ್ದು, ಗೊತ್ತಾಯ್ತು, ಬಾಡಿ ಕೂಲ್ ಮಾಡಲಿಕ್ಕೆ. ಈಗ ಎಲ್ಲರಿಗೂ ಗೊತ್ತೇ ಇದೆ ಇಂದು ಆಮ್ಲ ಎಷ್ಟು ಕೂಲಿನ ಆರೋಗ್ಯಕ್ಕೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೇಳ್ಕೊಂಡು. ಇದನ್ನು ಬೆಳಗ್ಗೆ ನೀವು 1 ಚಮಚ ನೀರಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಜ್ಯೂಸ್ ಥರ ತೊಗೊಂಡ್ಬಿಡಿ. ಇವೆಲ್ಲ ಹಿಂಗೆ ಸಿಟಿಯಲ್ಲಿ ಬರೋ ಸಿರಪ್ ಥರ ಔಷಧಿ ಥರನೇ ತೊಗೋಬೇಕಂತ ಇಲ್ಲ, ಕರೆಕ್ಟ್. ಒಂದು ಜ್ಯೂಸ್ ಥರ ಎಂಜಾಯ್ ಮಾಡ್ತಾ ಆರಾಮಾಗಿ ಒಂದು ಬೇಕಾದ್ರೆ ತಿಂಡಿ ಜೊತೆ ತೊಗೊಳ್ಳಿ, ನಿಮ್ಮ ಆರೋಗ್ಯ ಅಷ್ಟರಲ್ಲೇ ಇದೆ ಆಗಿಬಿಡುತ್ತೆ. ಇದು ಬ್ರಾಹ್ಮಿ ಹೇರ್ ಆಯಿಲ್. ಇದು ಕೂದಲಿನ ಭಾಳ ಸಮಸ್ಯೆ ಇದೆ, ಈಗ ಎಲ್ಲರಲ್ಲೂ ಕಾಣಿಸ್ಕೊತಿದೆ. ಕೂದಲು ಬಿಳಿ ಆಗ್ತಾ ಇದೆ, ಡ್ಯಾಂಡ್ರಫು, ಕೂದಲು ಉದುರ್ತಾ ಇದೆ. ಮತ್ತು ಇದು ಬರೀ ಕೂದಲಿನ ಸಮಸ್ಯೆಗೆ ಮಾತ್ರ ಅಲ್ಲ ಸರ್, ಇದು ಎಷ್ಟೋ ಜನರಿಗೆ ರಾತ್ರಿ ನಿದ್ರಾಹೀನತೆ ಇರುತ್ತಲ್ವ, ಅದನ್ನು ಕೂಡ ಕಡಿಮೆ ಮಾಡಿದೆ. ಅಂದರೆ ನಮಗೆ ಕಸ್ಟಮರ್ ಕಾಲ್ ಮಾಡಿ ನಮ್ಗೆ ನಿದ್ರಾಹೀನತೆಗೆ ಇದು ಹೆಲ್ಪ್ ಆಗಿದೆ ಹೇಳ್ಕೊಂಡು ಹೇಳಿದ್ರಿಂದ ನಮಗೂ ಅಷ್ಟು ಇದ್ರ ಬಗ್ಗೆ. ಇದನ್ನು ಹಚ್ಚಿರಿ, ನಿಮ್ಮ ಕೂದಲು ಬಿಳಿ ಆಗೋದು ಕಮ್ಮಿ ಆಗುತ್ತೆ, ಕೂದಲು ಉದುರೋದು ಕಮ್ಮಿ ಆಗುತ್ತೆ, ಡ್ಯಾಂಡ್ರಫ್ ಕೂಡ ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ನೀರ್ಗುಂಡಿ ಆಯಿಲು. ಇವತ್ತು ಪ್ರತಿ ಮನೇಲಿ ಪ್ರತಿಯೊಬ್ಬರಿಗೂ ಎಲ್ಲರಲ್ಲೂ ವಯಸ್ಸಾದವ್ರಿಗೆ ಅಂತ ಇತ್ತು ಮೊದಲು, ಈಗ ನಮ್ಮಂಥವ್ರಿಗೂ ಈಗ ಮಂಡಿ ನೋವು, ಕೈಕಾಲು ನೋವು, ಜಾಯಿಂಟ್ ಪೇನು. ಇದು ಎಂತ ಮಾಡುತ್ತೆ ಇದು ಮಂಡಿ ನೋವಿಗೆ ಇದಕ್ಕೆಲ್ಲ ಎಣ್ಣೆ ಸರ್. ಈಗ ನೀವು ಎಣ್ಣೆ ಈಗ ಸಿಟಿಯಲ್ಲೆಲ್ಲ ಏನೇನೋ ಹೆಸರಲ್ಲಿ ಸುಮಾರಷ್ಟು ಬರುತ್ತಲ್ಲ, ಅದಕ್ಕಿಂತ ಇದನ್ನು ಯೂಸ್ ಮಾಡಿ ನೋಡಿ. ನೀರ್ಗುಂಡಿ ಅಂತ ಬರುತ್ತೆ ಒಂದು ಗಿಡ. ಇಲ್ಲಿ ನಮ್ಮಲ್ಲೆಲ್ಲ ಮೊದಲು ಬೇಲಿ ಸೈಡಿಗೆ ಇರ್ತಿತ್ತು, ಅದ್ರ ಬಗ್ಗೆ ಏನು ಅಷ್ಟೊಂದು ಇದ್ರ ಕೊಡ್ತಿರ್ಲಿಲ್ಲ. ಈಗ ಅದರ ಔಷಧಿ ಗುಣ ಗೊತ್ತಾದ್ಮೇಲೆ ಅದನ್ನು ಒಂದು ಲೆಕ್ಕದಲ್ಲಿ ಬಹಳ ದೊಡ್ಡ ಶ್ರೇಷ್ಠ ಔಷಧ ಅನ್ನೋ ಮಟ್ಟಕ್ಕೆ ಬಂದಿದೆ. ಕಾಲಿಗೆ ಹಚ್ಚಿ, ಎಲ್ಲಿ ಸಣ್ಣ ನೋವಿದೆ ಅಲ್ಲಿ ಹಚ್ಚಿ ಇದನ್ನ ಮಾಡಿ. ನಿಮಗೆ ಫಸ್ಟ್ 1 ವಾರ ಏನು ಅನ್ಸುತ್ತೆ ಅಂದರೆ ಸ್ವಲ್ಪ ಏನು ಪರಿಣಾಮ ಬೀರ್ತಿಲ್ಲ ಅನ್ಸುತ್ತೆ, ಆದರೆ ಫಸ್ಟ್ 1 ವಾರದಲ್ಲಿ ಅಲ್ಲಿ ಮೇನಾಗಿ ಏನು ಕೆಲಸ ಮಾಡಬೇಕಲ್ವ ಆ ಕೆಲಸ ನಡೀತಾ ಇರುತ್ತೆ. ಮಸಲ್ಸ್ ಹೆಚ್ಚು ಕಡಿಮೆ ಆಗಿರುತ್ತೆ, ಅದ್ರ ಇದು ರಿಪೇರಿಂಗು ಎಲ್ಲ ನಡೀತಾ ಇರುತ್ತೆ. ನಂತರ ನಿಮಗೆ ನಿಧಾನವಾಗಿ 1 ತಿಂಗಳ ಇದನ್ನು ಹಚ್ಚಿ ನೋಡಿ, ನೀವೇ ನಮ್ಗೆ ಹೇಳ್ತೀರಾ ಎಷ್ಟು ಅದರದ್ದು ಪರಿಣಾಮ ಇದೆ ಅಂತ ಹೇಳ್ಕೊಂಡು. ಇಲ್ಲಿರೋ ಪ್ರತಿಯೊಂದು ಪ್ರಾಡಕ್ಟು ಹಾಗೆ ನಾವು ಹೇಳೋಕ್ಕಿಂತ ನೀವು ತೊಗೊಂಡು ಹೋದ್ಮೇಲೆ ಇದ್ರು ಎಷ್ಟು ಜನ ಪಾಪ ಕೊರಿಯರ್ ಆರ್ಡರ್ ಮಾಡಿ ಇದನ್ನು ತರಿಸ್ಕೊಳ್ತಾ ಇದ್ದಾರೆ ಅಂದರೆ ಇದ್ರ ಯೂಸ್ ನೋಡಿಕೊಂಡು. ನಂತರ ಇಂದು ಅಪರೂಪ, ಹಿಂದೆ ಬಹಳ ಸಿಗ್ತಿದ್ದಂತಹ ಚಿಕ್ಕ ಮೆಣಸು, ಸಣ್ಣ ಮೆಣಸು, ಸೂಜಿ ಮೆಣಸು, ಬರ್ಡೈ ಚಿಲ್ಲಿ ಅಂತ ಕರೀತಾರೆ. ಅಡುಗೆಗೆಲ್ಲ ತುಂಬ ಸ್ಪೈಸಿ ಇರುತ್ತೆ, ಅಡುಗೆಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದನ್ನು ದೇಹಕ್ಕೆ ತಂಪು ಅಂತ ಕರೀತಾರೆ. ಹೌದು, ನಮ್ಮ ಅಜ್ಜಿ ಹೇಳ್ತಿದ್ರು ಇದನ್ನು, ಅಂದರೆ ದೇಹಕ್ಕೆ ಇದನ್ನು ತಂಪು. ಈ ನಮ್ಮ ನಾರ್ಮಲ್ ಖಾರ ಏನಿದೆಯಲ್ವ ಅದು ಸ್ವಲ್ಪ ಹೀಟ್ ಅಂತದ್ದು, ಇದು ದೇಹಕ್ಕೆ ತಂಪಾಗ್ತದೆ ಅಂತ ಹೇಳ್ತಿದ್ರು. ನಂತರ ಜೇನುತುಪ್ಪ ನಮ್ಮ ಹನಿ ಪಾರ್ಕ್ ಇದೆ, ನಿಮ್ಗೆ ಜೇನುತುಪ್ಪ ಸಿಗತ್ತೆ ಯಾವಾಗ ಬೇಕಾದ್ರೆ, ಎಲ್ಲವೂ ಇದೆ ಜೇನುತುಪ್ಪ ಎಲ್ಲವೂ ಇದೆ. ವೈಟ್ ಕೋಕಮ್ ಜಾಮ್ ಇದೆ. ಈಗ ಕಫ ಎಲ್ಲ ಕಟ್ಟಿ ಎಂಜಲ ಎಲ್ಲ ನುಂಗ್ಲಿಕ್ಕೆ ಕಷ್ಟ ಆಗ್ತಿರತ್ತೆ, ಅಥವಾ ಮಾತಾಡ್ಲಿಕ್ಕೆ ಕಷ್ಟ ಆಗಿರುತ್ತೆ, ಅದನ್ನು ಕ್ಲಿಯರ್ ಮಾಡುತ್ತೆ. ಆಮೇಲೆ ವೇಟ್ ಲಾಸಿಗೆ ಹೆಲ್ಪ್ಫುಲ್ಲು. ಆಮೇಲೆ ಪೈಲ್ಸ್ ಸಮಸ್ಯೆಗಳೆಲ್ಲ ಇರತ್ತಲ್ವ, ಅವ್ರಿಗೆ ಇದು 100% ಪರಿಣಾಮ ಕೊಡುತ್ತೆ. ಇದು ನಮ್ಮ ಇಕೋ ಶಾಪ್ ಪ್ರಾರಂಭ ಆದಾಗಿಂದನೂ ನಮ್ಮ ಜೊತೆ ಬಂದಂಥದ್ದು.
ನಿಮ್ಗೆ ಅದನ್ನು ಟೇಸ್ಟಿಗೆ ಕೊಡ್ತೇನೆ ಸರ್ ನೋಡಿ. ಲೆಮನ್ ಚಾಟ್ ಅಂತ ಹೇಳಿ ಅದ್ರ ಹೆಸರು. ಅದನ್ನು ಹೆಸರು ಹೇಳಿದ ತಕ್ಷಣ ನನ್ನ ಬಾಯಲ್ಲೂ ನೀರು ಬರಲಿ ಸ್ಟಾರ್ಟ್ ಆಯ್ತು. ಇದು ಲೆಮನ್ ಚಾಟ್ ಅಂತ ಹೇಳ್ಕೊಂಡು ನೀವು ಗಾಡೀಲಿ ಹೋಗಬೇಕಾಗಿದ್ರೆಲ್ಲ ವಾಮಿಟೇಷನ್ ಸೆನ್ಸೇಷನ್ ಎಲ್ಲ ಆಗುತ್ತಲ್ವ, ಅದನ್ನು ಪೂರ್ತಿ ಕಡಿಮೆ ಮಾಡುತ್ತೆ. ಚೆನ್ನಾಗಿದೆ. ಮತ್ತು ಎಸಿಡಿಟಿ ಪ್ರಾಬ್ಲಮ್ ಕಡಿಮೆ ಮಾಡುತ್ತೆ. ತುಂಬ ಹೆಲ್ಪ್ಫುಲ್ ಇದೆ ಅದು. ಅದಾದಮೇಲೆ ನಮ್ಮ ಮಲೆನಾಡಿನ ಸ್ಪೆಷಲ್ ಜೋನಿ ಬೆಲ್ಲ. ನೀವು ಇಂದು ಸಿಟಿಯಲ್ಲೆಲ್ಲ ಬೇರೆ ಬೇರೆ ಬೆಲ್ಲ ತಿಂತಿರ್ಬೋದು, ಆದರೆ ಜೋನಿ ಬೆಲ್ಲ ನೀವು ತಿಂದು ನೋಡಿದ್ಮೇಲೆ ಮತ್ತೆ ಆ ಬೆಲ್ಲ ಮತ್ತೆ ಯಾವ ಬೆಲ್ಲನೂ ಉಪಯೋಗಿಸೋದಿಲ್ಲ, ಅಷ್ಟು ರುಚಿ ಬೆಲ್ಲ. ಕರೆಕ್ಟು. ಅದರದ್ದೇ ಗಟ್ಟಿ ಬೆಲ್ಲ ಉಂಟು. ಅದರದ್ದು ಗಟ್ಟಿ ಬೆಲ್ಲ ಉಂಟು. ಇದು ಸೂಪರ್ ರೈಸ್ ಅಂತ ಹೇಳ್ಕೊಂಡು ನಿಮಗೆ ಕಾಡು ಮನೆಯಲ್ಲಿ ಪಾಯಸ ಮಾಡಿದ್ವಿ. ನಿಮಗೆ ಹೇಳಿರ್ಬೇಕು ನಾನು ಸೂಪಾ ಕಥೆಯನ್ನು, ಇದು ಎಷ್ಟು ದೊಡ್ಡ ಇದು ಅಕ್ಕಿ ಮಾರ್ಕೆಟ್ ಆಗಿತ್ತು ಅಂತ ಹೇಳ್ಕೊಂಡು. ಈ ಸೂಪರ್ ರೈಸ್ ಏನಿದೆ ಅಲ್ವಾ, ಇಲ್ಲಿಯ ಸ್ಪೆಷಲ್ ಆದಂಥ ಅಕ್ಕಿ ಪಾಯಸಗಳಿಗೆಲ್ಲ ಹಾಕಿದರೆ ವಿಶೇಷ ರುಚಿಯನ್ನು ಕೊಡುತ್ತೆ ಇದು. ಮತ್ತು ಲೋ ಪಾಲಿಶ್ಡು, ಅಂದರೆ ಮೇಲ್ಗಡೆ ಹೆಚ್ಚು ಫೈಬರ್ ಇರೋದ್ರಿಂದ, ಒಂದು ಫೈಬರ್ ಇರೋದಕ್ಕೆ ನಮ್ಮ ಆರೋಗ್ಯ ಇದೆಲ್ಲ ಮಸಲ್ಸಿಗೆಲ್ಲ ಸ್ಟ್ರೆಂತ್ ಕೊಡುತ್ತೆ. ಮತ್ತು ಹೈ ಪ್ರೋಟೀನ್ಸ್, ಹೈ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ನಾರ್ಮಲ್ ಅಕ್ಕಿ ಬೇಯಿಸೋಕ್ಕಿಂತ ಒಂದು ಸೀಟಿ ಆದ್ರೂ ಎಕ್ಸ್ಟ್ರಾ ಹಾಕಬೇಕಾಗತ್ತೆ ಇದಕ್ಕೆ. ಬಿಳಿ ಕಾಳು ಮೆಣಸು, ಬೋಳ್ಕಾಳು ಅಂತ ಕರೀತಾರೆ, ವೈಟ್ ಪೆಪ್ಪರ್, ಜಾಯ್ಕಾಯಿ, ಸಿನೆಮಮ್ ಇದೆ ನಿಮಗೆ. ಅದ್ರ ಬಿಟ್ಟು ಬೇರೆ ಬೇರೆ ರೀತಿಯಾದಂಥ ಮಸಾಲ ಪೌಡರ್ ಇದೆ. ಸಾಂಬಾರ್ ಮಸಾಲ, ಗಾರ್ಲಿಕ್ ಚಟ್ನಿ ಇದೆ, ಗರಂ ಮಸಾಲ, ಮತ್ತು ವಿಶೇಷವಾಗಿ ನಮ್ಮ ಮಲೆನಾಡಿನ ಹೆಗ್ಗುರ್ತು ತಂಬುಳಿ ಪೌಡ್ರು. ಈಗ ಎಷ್ಟೋ ಜನರಿಗೆ ತಂಬುಳಿ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ. ಮಜ್ಜಿಗೆಗೆ ಇದನ್ನು ಒಂದು ಚಮಚ ಇದನ್ನು ಹಾಕ್ಬಿಟ್ರೆ ಆಯಿತು. ಆ ಒಗ್ಗರಣೆ ಹಾಕಿ ಅದನ್ನು ಬೀಸಿ ಮಾಡೋದು ಇಂದು ಕಷ್ಟ ಆಗಿರೋದಕ್ಕೆ ಇದನ್ನು ಇನ್ಸ್ಟೆಂಟ್ ಮೆಥಡಲ್ಲಿ ನಾವು ರೆಡಿ ಮಾಡಿದ್ದೇವೆ. ಈ ಕಾಲದ ಹೆಣ್ಮಕ್ಳಿಗೆ ಎಲ್ರಿಗೂ ಸರ್, ರೂಮಲ್ಲಿರುವಂಥ ನಮ್ಮಂತ ಯಾರು ಬ್ಯಾಚುಲರ್ ಇದ್ರು ಅವ್ರಿಗೂ ಹೊಟ್ಟೆ ತುಂಬಿಸುತ್ತೆ ಇದು. ಕರೆಕ್ಟು. ಅದ್ರ ಬಿಟ್ಟಂಗೆ ಜೇನುತುಪ್ಪದಷ್ಟು ಇದು ಪ್ರಾಡಕ್ಟ್ಗಳಿದ್ದಾವೆ. ಶೀಕೆಕಾಯಿ ಪೌಡ್ರ್ ಸಿಗುತ್ತೆ ನಿಮಗೆ. ಇಲ್ಲಿದೆ ಶೀಕೆಕಾಯಿ, ನಮ್ಮ ಕಾಡಿಂದ ಹೇರಳುವಾಗ ಸಿಕ್ಕಂಥ ಶೀಕೆಕಾಯಿ ಪೌಡ್ರ್ ಸಿಗುತ್ತೆ. ನೀವು ಕಾಡು ಮನೇಲಿ ತಿಂದಿರ್ಬೋದು, ಸ್ವೀಟ್ ಲೆಮನ್ ಪಿಕಲ್ ಇದು. ತಿಂದೆ ನಾನು. ಆ ಪಿಕಲ್ ಇದು, ಅದು ಸಿಗತ್ತೆ. ನಂತರ ಕೆಲವೊಂದಷ್ಟು ಬೇರೆ ಬೇರೆ, ಈಗ ನೀಲಗಿರಿ ಎಣ್ಣೆ, ಆಮೇಲೆ ಹರಳೆಣ್ಣೆ, ಈ ಥರದ ಆಯುರ್ವೇದಿಕ್ ಪ್ರಾಡಕ್ಟ್ಗಳು ಕೂಡ ನಿಮಗೆ ಸಿಗುತ್ತೆ. ಒಂದು ರೀತಿಯಲ್ಲಿ ಇಲ್ಲಿ ಸ್ಥಳೀಯವಾಗಿ ಸಿಗೋದನ್ನು ನಿಮಗೆ ಉಪಲಬ್ಧಗೊಳಿಸುವಂತಹ ಯೋಜನೆಯಲ್ಲಿ ಇದೆ. ಒಳ್ಳೆ ಕೆಲಸ ಇದು. ಹೇಗಿದೆ ಜನ, ಯಾವ ರೀತಿ ಇದು ಮಾಡ್ತಾರೆ ಸರ್? ಈಗಂತೂ ಹೇಳ್ಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಒಂದು ಇಲ್ಲಿರೋರ್ಗೂ ಒಂದು ಕೆಲಸ ಆಯಿತು, ನಂತರ ಸಿಟಿಯವ್ರಿಗೆ ಒಂದು ಒರಿಜಿನಲ್ ಒಂದು ಒಳ್ಳೆ ಪ್ರಾಡಕ್ಟ್ ಸಿಗೋದ್ರಿಂದ ಸಿಕ್ಕಾಪಟ್ಟೆ ಇಲ್ಲಿ ಬಂದು ತೊಗೊಂಡು ಹೋದವ್ರಂತೂ ಮತ್ತೆ ನಾವು ಕೊರಿಯರ್ ಮೂಲಕ ಕಳಿಸ್ಕೊಡ್ತೇವೆ. ಎಷ್ಟೋ ಜನ ಒಬ್ಬರಿಂದ ಒಬ್ಬರಿಗೆ ಈಗ ಬಾಯಿಂದ ಹೋಗಿ ಅವರು ನಮ್ಮ ಹತ್ರ ಕೊರಿಯರ್ ಮಾಡಿ ಅಂತ ತರಿಸ್ಕೊಂಡಿದ್ದಾರಲ್ವ, ಅವ್ರು ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ ಇದರ ರಿಸಲ್ಟ್ ಹೇಗಿದೆ ಹೇಳ್ಕೊಂಡು. ಒಂದು ರೀತಿಯಾಗಿ ಹೇಳ್ಬೇಕಂದ್ರೆ ಒಬ್ಬರಿಂದ ಒಬ್ಬರಿಗೆ ಇಂದು ಹರಡ್ತದೆ, ಇದು ಹರಡ್ಕೊಂಡು ಭಾಳ ಕರೆಕ್ಟ್. ಸೊ ತುಂಬ ಖುಷಿ ಆಯಿತು. ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲ ಅಡಲ್ಟ್ರೇಟೆಡ್, ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಎಲ್ಲ, ಮತ್ತು ಆರ್ಗ್ಯಾನಿಕ್ ಅಂತೇಳಿ ಅಲ್ಲೂ ಮೋಸ. ಹಾಗಾಗಿ ಇಲ್ಲಿ ಒರಿಜಿನಲ್ ಆಗಿ ನಿಜವಾದ ಮೂಲ ಸ್ವಾದ ಮತ್ತು ಮೂಲ ಒಂದು ಏನು ಸ್ಪೈಸೀಸಿಂದ ಸಿಗ್ತದೆ ಅಂತಾದರೆ ಅದು ತುಂಬ ಸಂತೋಷ. ಅದು ಎಷ್ಟು ವರ್ಷ ಆಯಿತು ಇದು ಸ್ಟಾರ್ಟ್ ಮಾಡಿ? ಸ್ಟಾರ್ಟ್ ಮಾಡಿ ಸರ್ ಸುಮಾರು 8 ವರ್ಷಗಳಿಗಿಂತ ಹೆಚ್ಚಾಯಿತು ಸರ್, 7-8 ವರ್ಷಕ್ಕಿಂತ. ಹೊಸ ಪ್ರಾಡಕ್ಟ್ ಬರ್ತಾ ಇದೆಯಾ? ಹಾಂ ಸರ್, ಪ್ರತಿದಿನ ಒಂದು ಹೊಸ ಪ್ರಯತ್ನ, ಹೊಸ ಸಂಶೋಧನೆಗಳು ಹೇಳ್ದಂಗೆ. ಕೆಲವೊಂದಷ್ಟಕ್ಕೆ ಈಗ ಬ್ರಾಹ್ಮಿಗೆ ವ್ಯಾಲ್ಯೂ ಅಡಿಷನ್ ಮಾಡ್ಲಿಕ್ಕೆ ಅಂದ್ರೆ ಫಸ್ಟಿಗೆ ಇದಾಗಿತ್ತು, ಅಂದರೆ ಬ್ರಾಹ್ಮಿ ಹೇರ್ ಆಯಿಲ್ ತಂದ್ವಿ. ನಂತರ ಬ್ರಾಹ್ಮಿ ಸ್ಕ್ವಾಶ್ ಭಾಳ ಜನ ಕೇಳಿದ್ರು. ನಮಗೆ ಸಿಟಿಯಲ್ಲಿ ಇರ್ತೇವೆ, ಈಗ ಪಾಟಲ್ಲಿ ಬ್ರಾಹ್ಮಿಯನ್ನಂತೂ ಮಾಡ್ಕೊಂಡು ಎಷ್ಟು ದಿನ ಅಂತ ತೊಗೊಳ್ಲಿಕ್ಕಾಗತ್ತೆ, ಮಕ್ಕಳಿಗೆ ಬೇಕು ಅಂತ ಹೇಳಿದಾಗ ಈ ಬ್ರಾಹ್ಮಿ ಸ್ಕ್ವಾಶನ್ನು ರೆಡಿ ಮಾಡಿದ್ವಿ. ನಂತರ ಇದೇ ಥರ ಪ್ರತಿಯೊಂದು, ಈಗ ಉದಾಹರಣೆ ಮತ್ತು ಬೇರೆ ಬೇರೆ ಸಾಂಬಾರ್ ಪೌಡ್ರ್ಗಳು, ಮತ್ತೊಂದು ಯಾವುದೋ ಒಂದು ಹೊಸ ಇದಕ್ಕೆ ಪುಳಿಯೋಗರೆದ ಏನೋ ಒಂದು ಮತ್ತೆ ರೆಡಿ ಮಾಡುವಂಥದ್ದು. ಮಡಿಕೆಯನ್ನು ಮಾಡಿರಲ್ವ? ಹೌದು. ಇಲ್ಲಿ ಜೊಯ್ಡಾದಲ್ಲಿ ಇರುವಂಥ ಕುಂಬಾರರಿಗೆ ಒಂದು ನೆಲೆ ಇದೆ ಸಿಗಲಿ, ಒಂದು ಇದಾಗಲಿ ಅಂತ ಹೇಳ್ಕೊಂಡು, ಅವ್ರಿಗೆ ಹೆಲ್ಪ್ ಆಗಲಿ ಹೇಳ್ಕೊಂಡು ನಮ್ಮ ಹತ್ರ ಈಗಾಗಲೇ ಒಂದಿಬ್ಬರು ಇದು ಮಡಿಕೆಯನ್ನು ಇದನ್ನು ಕೊಡ್ತಿದ್ದಾರೆ, ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣ. ಅದರ ಜೊತೆಗೆ ಜನರಿಗೂ ಕೂಡ ಇಂದು ಮರಳಿ ಆರೋಗ್ಯದ ಕಡೆಗೆ ಅನ್ನೋಂಥ ಜ್ಞಾನ ಬಂದಿರೋದಕ್ಕೆ ಎಷ್ಟೋ ಜನ ಇದನ್ನು ತಗೊಂಡು ಹೋಗಿ ಅಡುಗೆ ಮಾಡುವಂಥ ಇದು ನಡೀತಾ ಇದೆ.
ಇದರಲ್ಲೂ ನಿಮಗೆ ಬೇರೆ ಬೇರೆ ಡಿಸೈನ್ ವಾಸ್ತು ಗಿಡ್ಲಿಕ್ಕೆ ಆಮೆ ಥರದ್ದು ಸಿಗತ್ತೆ. ಅದಾದ್ಮೇಲೆ ದೊಡ್ಡ ದೊಡ್ಡ ಫಿಲ್ಟರ್ಗಳನ್ನ ಮಾಡ್ತೀರಿ ಅಂದ್ರೆ ಆ ಥರದ್ದಿದೆ. ದೊಡ್ಡ ದೊಡ್ಡ ಮಡಿಕೆಗಳು, ಜಗ್ ಇದೆ ಟೇಬಲ್ ಮೇಲೆ ಇಟ್ಕೊಳ್ಳಿಕ್ಕೆ. ಕರೆಕ್ಟ್. ಬಾಟಲ್ ಇತ್ತು, ಬಾಟಲ್ ಇದೆ, ಮಣ್ಣಿನ ಬಾಟಲ್. ಯಾಕಂದ್ರೆ ಕಾಲ ಬದಲಂತೆ ಅದರಲ್ಲೇ ಒಂದು ಸಣ್ಣ ಸ್ವರೂಪ ಬದಲಾವಣೆ. ಕರೆಕ್ಟ್. ತುಂಬ ಸಂತೋಷ ಆಯಿತು ಮಣಿ. ಇಲ್ಲೆಲ್ಲ ಹೋಗೋರಿಗೆಲ್ಲ ಇದೊಂದು ಒಳ್ಳೆಯ ಏರಿಯಾ ಅಲ್ಲ. ಈಗ ಇದು ಸೂಪರ್ ಬ್ಯಾಕ್ ವಾಟರ್ಗೆ ಹೋಗುವಂತ ವ್ಯೂ ಪಾಯಿಂಟ್ ಜಾಗದಲ್ಲಿದೆ. ಒಂದು ಹೋಗುವಂತವ್ರು ಇದನ್ನ ಬೇಕು ಅಂತ ಇಲ್ಲಿಗೆ ಕೆಲವಷ್ಟು ಜನ ಬರೋರು ಇದ್ರೆ, ಮತ್ತೆ ಇಲ್ಲಿಗೆ ಬಂದವರು ಜಂಕ್ಷನ್ ಆಗಿರೋದಕ್ಕೆ. ಆ ಕಡೆ ಜೋಯ್ಡಾ, ಈ ಕಡೆ ದಾಂಡೇಲಿ, ಈ ಕಡೆ ರಾಮನಗರ, ಇದು ಬೆಳಗಾವಿ ರೂಟ್ ಆಯಿತು ಈ ಕಡೆ. ಓಕೆ, ಒಳ್ಳೇದಾಗಿ. ಧನ್ಯವಾದ.